ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಿಸಲ್ಟ್ ಬಂತ? ಹೌದಣ್ಣ, ಆದರೆ ನೀನು ಗೊತ್ತಾಯ್ತು ಬಿಡು. ಸಾರಿ ತಾತ. ಅಪ್ಪ ಸಾರಿ. ನೆಕ್ಸ್ಟ್ ಟೈಮ್ ಎಲ್ಲ ಅಲ್ಲ, ಈ ಸಲನೇ ಚೆನ್ನಾಗಿ ಮಾಡಿದ್ಯಾ. ನೀನ್ ಪಾಸು. ಅದು ಯಾವಾಗಲೂ ತರಲೆ ಮಾಡ್ಕೊಂಡಿದ್ದಿದ್ದೆ. ಅದು ಯಾವ ಗ್ಯಾಪಲ್ಲಿ ಓದ್ ಪಾಸ್ ಮಾಡಿದೆ. ಹೋಗು ತಾತನ ಆಶೀರ್ವಾದ ತಗೊಂಡು. ಒಳ್ಳೆಯದು. ಆಲ್ ದಿ ಬೆಸ್ಟ್. ಅಜ್ಜಿ ನೋಡು ಮಗು, ಸರಸ್ವತಿ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರಲಿ. ವಿಮಲಾ, ದೇವ್ರಿಗೆ ತುಪ್ಪದ ದೀಪ ಹಚ್ಚು. ಸರಿ. ಸಂಜೀವ ಬಂದ. ಅಂದ್ರೆ ಬನ್ನಿ. ಯಾವಾಗ ಬಂದ್ರಿ? ನಾವು ಗಮನಿಸ್ಲೇ ಇಲ್ಲ. ಸಾರಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್. ಏನಪ್ಪ ಸಂಜೀವ, ಸ್ವೀಟ್ ಬಾಕ್ಸ್ ಎಲ್ಲ ತಂದಿದ್ಯಾ? ಏನು ವಿಶೇಷ? ಯಜಮಾನ್ರೆ, ಲಕ್ಕಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾಳೆ. ಓ ಶಬಾಸ್. ಅದಕ್ಕೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಲಕ್ಕಿನ ಜೊತೆ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮ ಸ್ವಲ್ಪ ಕೆಲಸ ಇದೆ, ಆಮೇಲೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ಲಕ್ಕಿಗೊಂದು ಫೋನ್ ಮಾಡಿ ವಿಶ್ ಮಾಡಿದ್ರೆ ಅವಳಿಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೇನಂತೆ, ಈಗಲೇ ಮಾಡ್ತೀನಿ. ನನಗೂ ಸಂತೋಷನೇ. ನಮ್ಮ ಆದಿನೂ ಪಾಸ್ ಆಗಿದ್ದಾನೆ. ಏನು ಹುಡುಕ್ತಿದ್ದೆ ಮಗಳೇ? ಅಪ್ಪ, ಇಲ್ಲೊಂದು ಬುಕ್ ಇಟ್ಟಿದ್ದೆ ನೋಡಿದ್ರ? ಶ್ಯಾಮ್, ಅದೊಂದು ಬುಕ್ ಇಟ್ಟಿದ್ದೆ ಕಡೆ ನೋಡಿದ್ಯಾ? ಲಕ್ಕಿ, ಬುಕ್ ವಿಷಯ ಹಾಗಿರ್ಲಿ, ಬೆಂಗಳೂರಿಗೆ ಹೋಗಿ ಓದೋದು ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ನೀವು ಇದಕ್ಕೆ ತಾಳ ಹಾಕ್ತಿರಲ್ರಿ. ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸುಮ್ಮನೆ ರೀ ನೀವು, ನಿಮ್ಗೇನೋ ಗೊತ್ತಾಗಲ್ಲ. ಮದ್ವೆ ಗೊತ್ತಾಗಿರೋ ಹುಡುಗಿ ಎಲ್ಲೆಲ್ಲ ಹೋಗಿ ಓದೋದು ಅಂದ್ರೆ ಏನು? ಅಮ್ಮ ಪ್ಲೀಸ್ ಅಮ್ಮ, ತುಂಬ ಕಷ್ಟಪಟ್ಟು ಎಕ್ಸಾಮ್ ಬರೆದು ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿದ್ದೀನಿ. ಈಗ ನೀನು ಈ ಥರ ಹೇಳಿದ್ರೆ ಹೇಗಮ್ಮ? ನೀನೇ ಯೋಚನೆ ಮಾಡು. ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ನೀನು. ಅದನ್ ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಅವ್ರು ಏನ್ ಅನ್ಕೋತಾರೆ? ಅವ್ರು ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂತ ನೀನೇ ಹೇಳ್ದೆ ಅಲ್ಲಮ್ಮ. ಅದು ಅವರು ಓದ್ಸಕ್ ಒಪ್ಕೊಂಡಿರೋದು ಕಣೆ, ಊರ್ ಬಿಟ್ಟು ಹೋಗಕ್ಕಲ್ಲ. ಇದೆಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಅಂದಿದ್ದಕ್ಕೇನೆ ನಾನು ಒಪ್ಕೊಂಡಿದ್ದಮ್ಮ. ಓಹೋ, ಇದು ಸ್ವಲ್ಪ ಸಡಿಲ ಬಿಟ್ರೆ ನನ್ ಬುಡಕ್ಕೆ ಬರುತ್ತೆ. ಅಲ್ಲ ಕಣೆ, ನೀನ್ ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಕಾಲೇಜಲ್ಲಿ ಓದ್ತೀನಿ ಅನ್ನೋದು ನ್ಯಾಯ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಅದನ್ನ ನಾವು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಯಾವ ದೊಡ್ಡ ಗುಣ? ಲಕ್ಕಿ ಮದುವೆಗೆ ಒಪ್ಕೊಂಡಿರೋದೇ ದೊಡ್ಡ ಗುಣ. ಅವ್ರದ್ದು ಎಂಥದ್ದು ಇಲ್ಲ. ಅಯ್ಯೋ ಪರಮಾತ್ಮ, ನಿಮ್ ಹತ್ರ ನಾನು ಹೇಗ್ ಮಾತಾಡ್ಲಿ? ಅಮ್ಮ, ಈ ಕಾಲೇಜಲ್ಲಿ ಓದಬೇಕು ಅನ್ನೋದು ನನ್ನ ಕನಸಮ್ಮ. ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅವ್ರಿದಕ್ಕೆ ಬೇಡ ಅನ್ನೋದಾದ್ರೆ ನನಗೆ ಮದುವೆ ಬೇಡ. ನಾಳೆನೇ ಅಲ್ಲ ಕಣೆ ಲಕ್ಕಿ, ಅಲ್ಲಿ ಉಳ್ಕೊಳ್ಳೋದು ಮಾಡೋದು ಅಂದ್ರೆ ಏನ್ ಸುಮ್ಮನೆ ತಮಾಷೆನಾ? ಅಲ್ಲ ಕಣೆ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿದ್ಯಾ. ಆ ಸರಸ್ವತಿ ಕೃಪೆ ನಿನ್ಮೇಲೆ ಇರಲ್ವೇನೆ? ಸಿಟಿ ಕಾಲೇಜು ಎಷ್ಟು ದುಡ್ಡಾಗುತ್ತೋ ಏನೋ. ಮದ್ವೆ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಕ್ಕಾಗುತ್ತೇನೆ? ಖರ್ಚಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಾನಿದ್ದೀನಲ್ಲ. ಆಹಾ, ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮದ್ವೆ ಖರ್ಚಿಗೆ ಎಷ್ಟು ಒದ್ದಾಡ್ತಿದೀವಿ, ಇನ್ನು ಕಾಲೇಜ್ ಖರ್ಚಿಗೆ ಕೊಡ್ತಾರಂತೆ. ಸುಮ್ಮನೆ ಮಗಳನ್ನ ವಹಿಸ್ಕೊಂಡು ಬಂದ್ಬಿಡೋದಲ್ಲ. ಇನ್ನೂ 2 ಮಕ್ಕಳಿದ್ದಾರೆ, ಅವ್ರನ್ನೇನ್ ಮಾಡ್ತೀರಾ? ಅಮ್ಮ, ನೀವೇನು ಖರ್ಚು ಮಾಡೋದು ಬೇಡ ಅಮ್ಮ. ನಾನು ಎಜುಕೇಷನ್ ಲೋನ್ನ ಅಪ್ಲೈ ಮಾಡ್ತೀನಿ. ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಮ್ಮ.
ಫೋನ್ ಬರ್ತದೆ. ತಾತನ ಫೋನು. ಜೋರಾಗಿ ಕೇಳಿಸ್ಲಿ. ಹಲೋ ತಾತ. ಹಲೋ ಲಕ್ಷ್ಮಿ, ನಿಮ್ಮ ಅಣ್ಣ ಸಂಜೀವ ಬಂದಿದ್ದಾನೆ. ನೀನು ರಿಸಲ್ಟ್ ವಿಚಾರ ಕೇಳಿ ತುಂಬ ಖುಷಿ ಆಯಿತು ಮಗಳೇ. ಥ್ಯಾಂಕ್ಸ್ ತಾತ. ನಾನೇ ಬಂದು ಸ್ವೀಟ್ ಕೊಟ್ಟು ಎಲ್ಲರ ಆಶೀರ್ವಾದ ತಗೊಂಡು ಹೋಗೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಎಲ್ಲಿದ್ದಾರೆ ಅವರು? ನಮಸ್ತೆ ಸಾಹೇಬ್ರೆ, ಹೇಳಿ. ನಿಮ್ಮ ಮಗಳು ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾಳೆ. ಬರೀ ನಿಮ್ಗಷ್ಟೇ ಅಲ್ಲ, ಇಡೀ ಊರಿಗೇನೆ. ತುಂಬಾ ತುಂಬಾ ಒಳ್ಳೆ ಕಾಲೇಜ್ ಅದು. ಆ ಕಾಲೇಜಲ್ಲಿ ಸೀಟ್ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಸಾಹೇಬ್ರೆ, ಅವಳ ಪುಣ್ಯ. ನೋಡ್ರಪ್ಪ, ಈಗ ನಿಮ್ಮ ಜವಾಬ್ದಾರಿ ತುಂಬ ದೊಡ್ಡದಿದೆ. ಮಗಳು ಅಷ್ಟು ದೊಡ್ಡ ಕಾಲೇಜಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದಾಳೆ. ಈಗ ಅಲ್ಲಿ ಅವಳನ್ನು ಓದಿಸೋ ಜವಾಬ್ದಾರಿ ನಿಮ್ಮದು. ಅದಕ್ಕೇನು ಸಹಾಯ ಬೇಕಾದ್ರೂ ನನ್ನನ್ನು ಕೇಳಿ ನೀವು. ಆದರೆ ಅವಳು ಓದೋ ವಿಚಾರದಲ್ಲಿ ನೀವಿಬ್ಬರು ಅವಳ ಜೊತೆಗೆ ನಿಲ್ಲಬೇಕು. ಖಂಡಿತ ಸಾಹೇಬ್ರೆ, ಅವಳ ಅಮ್ಮನೂ ಅದೇ ಹೇಳ್ತಾ ಇದ್ರು. ಸಂತೋಷ ಸಂತೋಷ. ಹೆಣ್ಣು ಮಕ್ಕಳು ಓದಬೇಕು ಅಂತ ಪ್ರತಿ ಅಮ್ಮಂದ್ರು ಅಂದ್ಕೋಬೇಕು. ಅಳಿನಿ, ಖುಷಿ ಆಯ್ತಮ್ಮ ನಿಮ್ಮ ಮಾತು ಕೇಳಿ. ಹೌದು ಸಾಹೇಬ್ರೆ. ಸ್ವಲ್ಪ ಲಕ್ಷ್ಮಿ ಕೊಡಿ. ಲಕ್ಷ್ಮಿ, ಚೆನ್ನಾಗಿ ಓದಿ ಇಡೀ ಊರಿಗೆ ಹೆಸರು ತರಬೇಕು ಕಣಮ್ಮ ನೀನು. ಅರ್ಥ ಆಯ್ತಾ? ಸರಿ ತಾತ. ನಮ್ಮ ಆದಿನು ಅದೇ ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದಾನೆ ಮಗಳೇ. ಆಲ್ ದಿ ಬೆಸ್ಟ್. ಪರೀಕ್ಷೆ ಮುಗಿದ್ಮೇಲೆ ನನ್ನ ಪೆನ್ ವಾಪಸ್ ಕೊಡಿ. ಥ್ಯಾಂಕ್ ಯು ಮಾ. ಅದೇನೋ ಅಡ್ಮಿಷನ್ಗೆ ಸ್ಲಾಟ್ ಕೊಟ್ಟಿದ್ದಾರೆ ಅಂತಿದ್ದ. ಹೌದು ತಾತ. ಒಂದು ಕೆಲಸ ಮಾಡಿ, ಇಬ್ಬರು ಒಟ್ಟಿಗೆ ಹೋಗಿ ಬಂದ್ಬಿಡಿ. ತಾತ, ಕಾರಲ್ಲಿ ಹೋಗಿ ಬನ್ನಿ, ಒಳ್ಳೇದಾಗತ್ತೆ. ಸರಿ ತಾತ. ಸರಿ ಮಗಳೇ, ಬಾಯ್. ಹಾಂ. ಲಕ್ಕಿ, ಮೊದಲು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚು. ಹಾಂ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.